ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ರಂಗಪ್ಪ ಮತ್ತು ಲಕ್ಷ್ಮಿ ಎಂಬ ದಂಪತಿ ವಾಸಿಸುತ್ತಿದ್ದರು. ಅವರು ತುಂಬಾ ಬಡವರಾಗಿದ್ದರೂ ಮನಸ್ಸಿನಲ್ಲಿ ದೊಡ್ಡವರು. ರಂಗಪ್ಪ ದಿನಗೂಲಿ ಕೆಲಸ ಮಾಡುತ್ತಿದ್ದ. ಲಕ್ಷ್ಮಿ ಮನೆಯ ಕೆಲಸಗಳ ಜೊತೆಗೆ ಊರಿನ ಮನೆಗಳಲ್ಲಿ ಕೆಲಸ ಮಾಡಿ ಕುಟುಂಬವನ್ನು ಸಾಗಿಸುತ್ತಿದ್ದಳು. ಅವರಿಗೆ 2 ಮಕ್ಕಳು, ದೊಡ್ಡ ಮಗ ಶಿವು ಮತ್ತು ಚಿಕ್ಕ ಮಗಳು ಗೌರಿ. ಅವರ ಮನೆ ಮಣ್ಣಿನಿಂದ ಕಟ್ಟಿದ ಚಿಕ್ಕ ಗುಡಿಸಲು. ಮಳೆ ಬಂದರೆ ಮೇಲ್ಛಾವಣಿಯಿಂದ ನೀರು ಚಿಮ್ಮುತ್ತಿತ್ತು. ಆದರೆ ಆ ಮನೆಯಲ್ಲಿ ಪ್ರೀತಿ ಮಾತ್ರ ತುಂಬಿಕೊಂಡಿತ್ತು. ಒಂದು ದಿನ ಬೆಳಗ್ಗೆ, ರಂಗಪ್ಪ, ಇವತ್ತು ಮನೆಗೆ ಅಕ್ಕಿ ಇಲ್ಲ. ಮಕ್ಳಿಗೆ ಏನೂಟ ಮಾಡೋದು? ನಾನು ಇವತ್ತು ಜಮೀನ್ದಾರನ ಹೊಲಕ್ಕೆ ಹೋಗ್ತೀನಿ. ಸಂಜೆ ಕೂಲಿ ಸಿಕ್ಕರೆ ಅಕ್ಕಿ ತರುತ್ತೀನಿ. ನೀನು ಬೆಳಿಗ್ಗೆಯಿಂದ ಏನೂ ತಿನ್ನಿಲ್ಲ. ಕನಿಷ್ಠ ಗಂಜಿಯಾದ್ರೂ ಕುಡಿಯೇ. ಮಕ್ಕಳಿಗೆ ಮೊದಲು ಕೊಡು, ನನಗೆ ಹಸಿವು ತಾಳುತ್ತೆ. ರಂಗಪ್ಪ ಕೆಲಸಕ್ಕೆ ಹೊರಟ. ಲಕ್ಷ್ಮಿ ಮಕ್ಕಳಿಗೆ ಉಳಿದಿದ್ದ ಸ್ವಲ್ಪ ಗಂಜಿ ಕೊಟ್ಟು ತಾನೇ ಉಪವಾಸವಿದ್ದಳು. ಆ ದಿನ ಹೊಲದಲ್ಲಿ ತುಂಬಾ ಬಿಸಿಲು. ರಂಗಪ್ಪ ದಿನವಿಡೀ ದುಡಿದ. ಸಂಜೆ ಜಮೀನ್ದಾರ ಕೂನಿ ಕೊಟ್ಟಾಗ ಕೇವಲ ಅರ್ಧ ಹಣ ಕೊಟ್ಟ. ಸರ್, ನಾನು ದಿನವಿಡೀ ಕೆಲಸ ಮಾಡ್ದೆ. ಸಂಪೂರ್ಣ ಕೂಲಿ ಕೊಡ್ಬೇಕು. ಇಷ್ಟೇ ಸಿಗತ್ತೆ, ಬೇಕಾದ್ರೆ ತಗೋ, ಇಲ್ಲಾಂದ್ರೆ ಹೋಗು. ಬಡತನದ ಮುಂದೆ ಅವನು ಮೌನವಾಗಿ ಬಿಟ್ಟ. ಕಣ್ಣಲ್ಲಿ ನೋವಿನೊಂದಿಗೆ ಮನೆಗೆ ಬಂದಾಗ ಲಕ್ಷ್ಮಿ ನಗುತ್ತಲೇ ಅವನನ್ನು ಬರಮಾಡಿಕೊಂಡಳು. ಬಂದ್ಯಾ? ತುಂಬಾ ಸುಸ್ತಾಗಿದ್ಯಾ ಅನ್ಸುತ್ತೆ. ಹೌದು, ಇವತ್ತು ಕೂಡ ಅರ್ಧ ಕೂಲಿ ಮಾತ್ರ ಕೊಟ್ಟ. ಪರ್ವಾಗಿಲ್ಲ, ದೇವರಿದ್ದಾನೆ. ಒಂದಿನ ನಮ್ ಪರಿಸ್ಥಿತಿ ಬದಲಾಗುತ್ತೆ. ಆ ರಾತ್ರಿ ಮನೆಯಲ್ಲಿದ್ದ ಸ್ವಲ್ಪ ಅನ್ನವನ್ನು ಮಕ್ಕಳಿಗೆ ಹಾಕಿ ರಂಗಪ್ಪನಿಗೂ ಕೊಟ್ಟಳು. ತಾನು ಮಾತ್ರ ನೀರು ಕುಡಿದು ಮಲಗಿದಳು. ಕೆಲ ದಿನಗಳು. ರಂಗಪ್ಪ, 3 ತಿಂಗಳಾಯ್ತು. ಸಾಲ ಯಾವಾಗ ಕೊಡ್ತೀಯಾ? ಸ್ವಲ್ಪ ಸಮಯ ಕೊಡಿಯಯ್ಯ, ಕೆಲಸ ಸಿಕ್ಕಿಲ್ಲ. ನನಗೆ ಕಾರಣ ಬೇಡ. ಹಣ ಇಲ್ಲ ಅಂದ್ರೆ ಮನೆ ಖಾಲಿ ಮಾಡಿ. ಅವನು ಕೋಪದಿಂದ ಹೊರಟು ಹೋದ. ರಂಗಪ್ಪ ತಲೆ ತಗ್ಗಿಸಿ ಕುಳಿತ. ಆ ಸಮಯದಲ್ಲಿ ಲಕ್ಷ್ಮಿ ತನ್ನ ಕುತ್ತಿಗೆಯಲ್ಲಿದ್ದ ತಾಳಿಸರವನ್ನು ಹಿಡಿದು ಯೋಚಿಸಿದಳು. ಅದು ಅವಳ ತಾಯಿಯ ನೆನಪು, ಮದುವೆಯ ಸಮಯದಲ್ಲಿ ಕೊಟ್ಟ ಕೊನೆಯ ಕಾಣಿಕೆ. ಆದರೆ ಕುಟುಂಬ ಉಳಿಸುವುದು ಮುಖ್ಯ ಎಂದು ನಿರ್ಧರಿಸಿದಳು. ಮುಂದಿನ ದಿನ ಅವಳು ಮಾರುಕಟ್ಟೆಗೆ ಹೋಗಿ ತನ್ನ ತಾಳಿಸರವನ್ನು ಮಾರಿಬಿಟ್ಟಳು. ಬಂದ ಹಣದಿಂದ ಸಾಲದ 1 ಭಾಗ ತೀರಿಸಿದಳು ಮತ್ತು ಮನೆಯವರಿಗೆ ಅಕ್ಕಿ ತರಕಾರಿ ತಂದಳು. ಸಂಜೆ ಮನೆಗೆ ಬಂದ ರಂಗಪ್ಪ ಗಮನಿಸಿದ. ಲಕ್ಷ್ಮಿ, ನಿನ್ನ ತಾಳಿ ಎಲ್ಲಿದೆ? ಲಕ್ಷ್ಮಿಯ ಕಣ್ಣು ನೀರಿನಿಂದ ತುಂಬಿತು. ಮಕ್ಕಳು ಹಸಿವಾಗಿರೋದನ್ನ ನೋಡೋಕಾಗ್ಲಿಲ್ಲ. ಅದಕ್ಕಾಗಿ ಮಾರಿಬಿಟ್ಟೆ. ರಂಗಪ್ಪನ ಕಣ್ಣಲ್ಲಿ ನೀರು ತುಂಬಿತು. ನನ್ನ ಕಾರಣಕ್ಕೆ ನೀನು ನಿನ್ನ ನೆನಪನ್ನೇ ಕಳೆದುಕೊಂಡೆ. ಕುಟುಂಬ ಉಳಿದ್ರೆ ಅದೇ ದೊಡ್ಡ ಆಭರಣ. ಆ ಮಾತು ರಂಗಪ್ಪನ ಹೃದಯಕ್ಕೆ ತಟ್ಟಿತು. ಅವನು ಇನ್ನಷ್ಟು ದುಡಿಯಲು ಪ್ರಾರಂಭಿಸಿದ. ಒಂದು ದಿನ ಊರಿನ ದೊಡ್ಡ ವ್ಯಾಪಾರಿ ಬಸವಣ್ಣನಿಗೆ ಕೆಲಸಗಾರ ಬೇಕಾಗಿತ್ತು. ರಂಗಪ್ಪ ತುಂಬಾ ಪ್ರಾಮಾಣಿಕ ಎಂದು ಕೇಳಿ ಅವನನ್ನು ಕರೆಸಿಕೊಂಡ. ನೀನು ನಿಷ್ಠೆಯಿಂದ ಕೆಲಸ ಮಾಡ್ತೀಯಂತೆ. ನನ್ನ ಅಂಗಡಿಯಲ್ಲಿ ಕೆಲಸ ಮಾಡ್ತೀಯಾ? ಖಂಡಿತ ಸರ್, ನಾನು ಪ್ರಾಮಾಣಿಕವಾಗಿ ದುಡಿತೀನಿ. ಆ ದಿನದಿಂದ ರಂಗಪ್ಪ ಅಂಗಡಿಯಲ್ಲಿ ಕೆಲಸ ಮಾಡಲು ಶುರು ಮಾಡಿದ. ಬೆಳಗ್ಗೆಯಿಂದ ರಾತ್ರಿ ತನಕ ದುಡಿಯುತ್ತಿದ್ದ. ಹಣದ ಲೆಕ್ಕದಲ್ಲಿ ಎಂದಿಗೂ ತಪ್ಪು ಮಾಡಲಿಲ್ಲ. ಕೆಲ ತಿಂಗಳ ನಂತರ ಒಂದು ದಿನ ಅಂಗಡಿಗೆ ಬಂದ ಗ್ರಾಹಕ ತಪ್ಪಾಗಿ ದೊಡ್ಡ ಮೊತ್ತದ ಹಣದ ಚೀಲವನ್ನೇ ಬಿಟ್ಟು ಹೋದ. ಯಾರೂ ಗಮನಿಸಿರಲಿಲ್ಲ. ಆದರೆ ರಂಗಪ್ಪ ಅದನ್ನು ತೆಗೆದು ಬಸವಣ್ಣನಿಗೆ ಕೊಟ್ಟ. ಸರ್, ಯಾರೋ ಈ ಹಣ ಮರೆತು ಬಂದಿದ್ದಾರೆ. ಬಸವಣ್ಣ ಆಶ್ಚರ್ಯಪಟ್ಟ. ಇಷ್ಟೊಂದು ಹಣ ಇದ್ದರೂ ನಿನಗೆ ಆಸೆ ಬರ್ಲಿಲ್ವಾ? ಬೇರೆಯವರ ಹಣ ನಮ್ಮ ಮನೆಗೆ ಶಾಂತಿ ತರೋದಿಲ್ಲ ಸರ್. ರಂಗಪ್ಪ, ನಾನು ನಿನ್ನನ್ನು ಪರೀಕ್ಷೆ ಮಾಡಿದ್ದೆ. ಆ ಹಣದ ಚೀಲ ನನ್ನದೇ. ಸಾರ್? ಹೌದು, ನೀನು ಪ್ರಾಮಾಣಿಕ. ಇನ್ನು ಮುಂದೆ ನನ್ನ ಅಂಗಡಿಯ ಮೇಲ್ವಿಚಾರಕ ನೀನೇ. ರಂಗಪ್ಪಗೆ ಹೆಚ್ಚು ಸಂಬಳ ಸಿಗುತೊಡಗಿತು. ಮನೆ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸಿತು. ಲಕ್ಷ್ಮಿ ಸಂತೋಷಪಟ್ಟಳು. ಮಕ್ಕಳಿಗೂ ಶಾಲೆಗೆ ಕಳುಹಿಸಲು ಆರಂಭಿಸಿದರು. ಒಂದು ಸಂಜೆ, ಅಮ್ಮ, ನಾನು ದೊಡ್ಡವನಾದ್ಮೇಲೆ ಗುರುವಾಗ್ತೀನಿ. ಅಮ್ಮ, ನಾನು ಡಾಕ್ಟರ್ ಆಗ್ತೇನೆ. ಲಕ್ಷ್ಮಿ ಮಕ್ಕಳನ್ನು ಮುದ್ದಾಡಿದಳು. ನೀವು ಚೆನ್ನಾಗೋದಿ ದೊಡ್ಡೋರಾಗ್ಬೇಕು. ನಮ್ ಕಷ್ಟ ನಿಮ್ಗ್ ಬರಬಾರ್ದು.
ವರ್ಷಗಳು ಕಳೆದವು. ಶಿವು ಓದಿನಲ್ಲಿ ತುಂಬಾ ಮೇಲುಗೈ ಸಾಧಿಸಿದ. ಗೌರಿಯೂ ಶಾಲೆಯಲ್ಲಿ ಮೊದಲಿಗೆಯಾಗುತ್ತಿದ್ದಳು. ಆದರೆ ಜೀವನ ಮತ್ತೊಮ್ಮೆ ಪರೀಕ್ಷೆ ತೆಗೆದುಕೊಂಡಿತು. ಒಂದು ದಿನ ಲಕ್ಷ್ಮಿಗೆ ತೀವ್ರ ಜ್ವರ ಬಂತು. ಮೊದಲಿಗೆ ಸಾಮಾನ್ಯ ಜ್ವರ ಎಂದುಕೊಂಡರು. ಆದರೆ ಅವಳು ದಿನೇ ದಿನೇ ದುರ್ಬಲಲಾಗತೊಡಗಿದಳು. ಡಾಕ್ಟರ್ ಪರೀಕ್ಷಿಸಿ ಹೇಳಿದರು, ಇವರಿಗೆ ದೊಡ್ಡ ಚಿಕಿತ್ಸೆ ಬೇಕು, ಇಲ್ಲದಿದ್ದರೆ ಅಪಾಯ. ಬಸವಣ್ಣ ಕ್ಷಣವೂ ಯೋಚಿಸಲಿಲ್ಲ. ಚಿಕಿತ್ಸೆಗೆ ತುಂಬಾ ಹಣ ಬೇಕಿತ್ತು. ರಂಗಪ್ಪ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ. ಅವನು ಬಸವಣ್ಣನ ಬಳಿ ಹೋದ. ಸರ್, ನನ್ನ ಹೆಂಡತಿಗೆ ಚಿಕಿತ್ಸೆ ಬೇಕು. ನನ್ಗೆ ಸಹಾಯ ಮಾಡಿ. ಬಸವನ ಕ್ಷಣವೂ ಯೋಚಿಸಲಿಲ್ಲ. ನಿನ್ನ ಪ್ರಾಮಾಣಿಕತೆಗೆ ಇದು ನನ್ನ ಕರ್ತವ್ಯ. ಬೇಕಾದಷ್ಟು ಹಣ ತೆಗೆದುಕೋ. ರಂಗಪ್ಪ ಕಣ್ಣೀರು ಹಾಕಿದ. ನಿಮ್ಮ ಉಪಕಾರ ಮರೆಯಲ್ಲ ಸರ್. ಚಿಕಿತ್ಸೆ ಆರಂಭವಾಯಿತು. ಲಕ್ಷ್ಮಿ ನಿಧಾನವಾಗಿ ಚೇತರಿಸಿಕೊಳ್ಳತೊಡಗಿದಳು. ಒಂದು ರಾತ್ರಿ ಆಸ್ಪತ್ರೆಯಲ್ಲಿ ರಂಗಪ್ಪ, ಹೇಳು ಲಕ್ಷ್ಮಿ. ನಮ್ಮ ಮಕ್ಕಳು ಚೆನ್ನಾಗಿ ಓದಿ ದೊಡ್ಡವರಾಗ್ಬೇಕು. ಅದೇ ನನ್ನ ಕನಸು. ನಿನ್ನ ಕನಸು ಖಂಡಿತ ನಿಜವಾಗುತ್ತೆ. ಲಕ್ಷ್ಮಿ ಮತ್ತೆ ಬದುಕಿನತ್ತ ಮರಳಿದಳು. ವರ್ಷಗಳ ನಂತರ ಶಿವು ಶಿಕ್ಷಕರ ತರಬೇತಿ ಪಡೆದು ಸರ್ಕಾರಿ ಶಾಲೆಯಲ್ಲಿ ಗುರುವಾದ. ಗೌರಿ ವೈದ್ಯಕೀಯ ಕಾಲೇಜಿಗೆ ಸೇರ್ಪಡೆಯಾದಳು. ಗ್ರಾಮದ ಜನರು ಆಶ್ಚರ್ಯಪಟ್ಟರು. ಬಡ ಕುಟುಂಬದ ಮಕ್ಕಳು ಇಷ್ಟು ದೊಡ್ಡವರಾಗಿದ್ದಾರೆ. ಆ ಯಶಸ್ಸಿನ ಹಿಂದೆ ಲಕ್ಷ್ಮಿಯ ತ್ಯಾಗವಿತ್ತು. ಒಂದು ದಿನ ಗೌರಿ ವೈದ್ಯೆಯಾಗಿ ಬಂದು ಊರಿಗೆ ಬಂದಳು. ಎಲ್ಲರೂ ಅವಳನ್ನು ಸತ್ಕರಿಸಿದರು. ಕಾರ್ಯಕ್ರಮದಲ್ಲಿ ಗೌರಿ ಮಾತನಾಡಿದಳು. ನನ್ನಮ್ಮ ಉಪವಾಸವಿದ್ದು ನಮಗೆ ಊಟ ಮಾಡಿಸಿದ್ದಳು. ತನ್ನ ತಾಳಿ ಮಾರಿಬಿಟ್ಟು ನಮ್ಮನ್ನುಳಿಸಿದ್ದಳು. ಇವತ್ತು ನಾವು ಏನಾಗಿದ್ದರೂ ಅದು ಅವಳ ತ್ಯಾಗದಿಂದ. ಲಕ್ಷ್ಮಿಯ ಕಣ್ಣು ತುಂಬಿತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.